ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ ಯಾವುದನ್ನೂ ರದ್ದು ಮಾಡ್ತಿಲ್ಲ, ಸುಮ್ಮನೆ ರಾಜಕೀಯವಾಗಿ ಮಾತಾಡ್ತಿದ್ದಾರಷ್ಟೇ. ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ ಯಾವುದು ರದ್ದು ಮಾಡ್ತಾ ಇಲ್ಲ, ಇದೆಲ್ಲವೂ ಕೂಡ ರಾಜಕೀಯ ಟಾಕ್ಸ್. ದೇವನಹಳ್ಳಿಯಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರ ಹೇಳಿಕೆ ಇದು. ದಕ್ಷಿಣ ಭಾರತದ ರಾಜ್ಯದಲ್ಲಿ 80% ಬಿಪಿಎಲ್ ಕಾರ್ಡ್ದಾರರಿದ್ದಾರೆ. ಕೆಲವರು ಬಿಪಿಎಲ್ಗೆ ಅರ್ಹರಿಲ್ಲದವರೂ ಇದ್ದಾರೆ. ಅವರನ್ನ ತೆಗೆದು ಎಪಿಎಲ್ಗೆ ಹಾಕ್ತೀವಿ, ಆದರೆ ರದ್ದು ಮಾಡ್ತಾ ಇಲ್ಲ. ಎಪಿಎಲ್ನಲ್ಲಿ ಇರ್ತಾರೆ, ಬಿಪಿಎಲ್ನಲ್ಲಿ ಇರೋದಿಲ್ಲ. ಅನುಕೂಲಸ್ಥರು ತೆರಿಗೆ ಪಾವತಿಸುವವರನ್ನ ಎಪಿಎಲ್ನಲ್ಲಿ ಇಡ್ತೀವಿ ಅಂತ ಹೇಳಿ ಆಗ್ತಾ ಇರುವ ಬೆಳವಣಿಗೆಯ ಬಗ್ಗೆ ಕೆಎಚ್ ಮುನಿಯಪ್ಪ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಿಪಿಎಲ್ ಕಾರ್ಡು ರದ್ದಾಗಿಲ್ಲ, ಎಪಿಎಲ್ ಕಾರ್ಡು ರದ್ದಾಗಿಲ್ಲ. ಇದು ರಾಜಕೀಯವಾಗಿ ಅವರು ಮಾತಾಡ್ತಾ ಇದ್ದಾರೆ. ಈಗ ಬಿಪಿಎಲ್ಲು ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲೇ 80% ಇದೆ. ಇದೇನು ಕೆಲವರು ಬಿಪಿಎಲ್ಗೆ ಅರ್ಹರಲ್ಲದವ್ರು ಇದ್ದಾರೆ, ಅದನ್ನು ತೆಗೆಯೋ ಕೆಲಸ ಮಾಡಿದ್ದೀವಿ. ಅವ್ರಿಗೆ ಎಪಿಎಲ್ಗೆ ಹಾಕ್ತೀವಿ, ಅವ್ರು ರದ್ದು ಮಾಡೋದಿಲ್ಲ. ಅವ್ರಿಗೆ ಬೇರೆ ಬೇರೆ ಸೌಲಭ್ಯಗಳು ಏನು ಬೇಕಾದರೆ ಸಿಗ್ಬೋದು. ಎಪಿಎಲ್ ಇರ್ತಾರೆ, ರದ್ದು ಮಾಡೋದಿಲ್ಲ. ಬಿಪಿಎಲ್ ಕಾರ್ಡು ರದ್ದಿಲ್ಲ, ಎಪಿಎಲ್ ಕಾರ್ಡು ರದ್ದಿಲ್ಲ. ಯಾರು ಬಿಪಿಎಲ್ಗೆ ಅರ್ಹರಲ್ವೋ ಅಥವಾ ಅನುಕೂಲಸ್ಥರಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ, ಅಂಥವ್ರನ್ನ ಎಪಿಎಲ್ಲಲ್ಲಿ ಇಡ್ತೀವಿ ಇಷ್ಟೇ.